ವಂದನೆ ಅಂತ ಸ್ವಾಮೀಜಿಯನ್ನ ಮೊದಲು ಹೇಳಿತ್ತು. ದೇವರಿಗಿಂತ ಮೊದಲು ಗುರುಗಳಿಗೆ ನಮಸ್ಕಾರ ಮಾಡಬೇಕು ಅಂತ ಹಿಂದೂ ಧರ್ಮಶಾಸ್ತ್ರ ಹೇಳುತ್ತದೆ. ರಾಮನ ಪಾದಗಳನ್ನ ಭಕ್ತಿಯಿಂದ ಸ್ಮರಿಸಿಕೊಂಡು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಸಂಘಟಿಸಿರುವ ಸುಂದರ ಕಾರ್ಯಕ್ರಮದಲ್ಲಿ ವೇದಿಕೆಯನ್ನ ಸಂಪನ್ನಗೊಳಿಸಿರುವ ಎಲ್ಲ ಅತಿಥಿಗಳಿಗೆ, ಗಣ್ಯರಿಗೆ ಮತ್ತು ಸಮಾಹಿತಗೊಂಡಿರುವ ಸಮಸ್ತ ಸಮಾಜ ಬಂಧುಗಳಿಗೆ, ರಾಮ ಪೂಜೆಯಲ್ಲಿ ನಿರತಗೊಂಡಿರುವ ನನ್ನ ಗುರುಗಳಾದ ಪೂಜ್ಯ ನಾಗರಾಜ ಭಟ್ಟರಿಗೆ ಎಲ್ಲರಿಗೂ ಕೂಡ ರಾಮನ ಮಂದಿರದ ಪ್ರತಿಷ್ಠಾಪನೆಯ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಅರ್ಪಿಸಿ ಒಂದಷ್ಟು ಮಾತುಗಳು 20 ನಿಮಿಷಗಳ ಕಾಲ. ಬಹುದೊಡ್ಡ ಹೋರಾಟದ ವಿಜಯೋತ್ಸವದ ದಿನ, ಅನುಮಾನವೇ ಇಲ್ಲ. ರಾಮಾಯಣದ ಕಾಲದಿಂದಲೂ ಕೂಡ ಅಯೋಧ್ಯೆ ರಾಮ ಹುಟ್ಟಿದ ಭೂಮಿ ಅಂತ ವರ್ಣನೆ ಇದೆ, ನಂಬಿಕೆ ಇದೆ ಈ ದೇಶದಲ್ಲಿ. ರಾಮಾಯಣ 500 ವರ್ಷಗಳ ಹಳೆಯದ್ದಲ್ಲ. ರಾಮಾಯಣದ ಕಾಲ ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಆಗದಷ್ಟು ಹಳೆಯದ್ದು. ಭಗವಂತ ಅವತರಿಸಿದ ಭೂಮಿ ಹಿಂದೂಗಳಿಗೆ ಪರಮ ಪವಿತ್ರ ಅಂತ ಶಾಸ್ತ್ರಗಳ ವರ್ಣನೆ. ಆದದ್ದರಿಂದ ರಾಮ ಹುಟ್ಟಿದ ನೆಲದಲ್ಲಿ ರಾಮ ಮಂದಿರದ ಪ್ರತಿಷ್ಠಾಪನೆ ಹಿಂದೂಗಳ ಸ್ವಾಭಿಮಾನದ ಪ್ರಶ್ನೆ ಆಗಿತ್ತು. ಹೇಳಿ ಕೇಳಿ ಅದು 1528ನೇ ಇಸವಿಯಲ್ಲಿ ಅದಾಗಲೇ ಇದ್ದಂತ ರಾಮ ಮಂದಿರವನ್ನ ಧ್ವಂಸಗೊಳಿಸಿ ಮಸೀದಿಯನ್ನ ನಿರ್ಮಾಣ ಮಾಡಿದ್ದು ಭಾರತೀಯ ಮುಸಲ್ಮಾನರು ಅಲ್ಲ. ಯಾವುದೋ ಪರಕೀಯ ರಾಷ್ಟ್ರದಿಂದ ಬಂದ ಇಸ್ಲಾಮಿಕ್ ಶಕ್ತಿಗಳು ಕಟ್ಟಿದ ಮಸೀದಿಯದು, ನಮ್ಮ ಮುಸಲ್ಮಾನರು ಅಲ್ಲ. ಮುಘಲ್ ದೊರೆ ಬಾಬರ್, ಅವನ ಸೇನಾಪತಿ ಬಾಕಿರ್ ಖಾನ್ ಬಾದಶಹನ ಸಂತೋಷಕ್ಕಾಗಿ ಇದ್ದ ರಾಮ ಮಂದಿರವನ್ನ ಕೆಡವಿ ಅದೇ ಜಾಗದಲ್ಲಿ ಮಸೀದಿಯನ್ನ ನಿರ್ಮಾಣ ಮಾಡಿ ತನ್ನ ರಾಜನ ಹೆಸರಿಟ್ಟ. ಅವನಿಗೆ ಸಂತೋಷ ಆಗಲಿ ಅಂತ 1528ರ ಆ ಕಾಲದಿಂದ ಅದು ಬಾಬರಿ ಮಸೀದಿ ಅಂತ ದೇಶದಾದ್ಯಂತ ಪ್ರಸಿದ್ಧವಾಯಿತು. ಹಿಂದೂಗಳು ಸುಮ್ಮನಿರ್ಲಿಕ್ಕೆ ಹೇಗ್ ಸಾಧ್ಯ? ನಮ್ಮ ಭೂಮಿ ಹೋರಾಟಗಳು ಅವತ್ತೇ ಶುರುವಾದವು. ಅವರ ಕಾಲ ಮುಗಿಯಿತು. ಪ್ರಸಿದ್ಧ 5 ಇಸ್ಲಾಮಿಕ್ ಶಕ್ತಿಗಳು ಭಾರತವನ್ನ ಆಳಿದ್ದವು. ಆ ಕಾಲದಲ್ಲಿ ಅಯೋಧ್ಯೆ ಮಾತ್ರ ಅಲ್ಲ, ದಕ್ಷಿಣ ಭಾರತದ ಮಧುರೈ ತನಕ ಅನೇಕ ಮಂದಿರಗಳನ್ನ, ಮಠಗಳನ್ನ, ದೇವಸ್ಥಾನಗಳನ್ನ ಧ್ವಂಸಗೊಳಿಸಿದ್ದು ಸೂರ್ಯ ಸ್ಪಷ್ಟ ಇತಿಹಾಸ. ಅನೇಕ ನೂರಾರು ಧ್ವಂಸಗೊಂಡು ನೆಲಸಮಗೊಂಡಂತಹ ದೇವಸ್ಥಾನಗಳಲ್ಲಿ ಪ್ರಮುಖವಾದದ್ದು ರಾಮ ಮಂದಿರ. ಅದೊಂದೇ ಮಂದಿರ ಅಲ್ಲ. ಆ ರಾಮ ಮಂದಿರ, ಆ ಜಾಗ ನಮಗೆ ಸೇರಬೇಕು ಅಂತ ಹೇಳಿ ಮತ್ತೆ 1853ನೇ ಇಸವಿಯಲ್ಲಿ ಒಂದು ಕರಸೇವೆ ನಡೆಯಿತು. ಆಗ ಬ್ರಿಟಿಷರ ಆಡಳಿತ ಇತ್ತು. ಇಸ್ಲಾಮಿಕ್ ದೊರೆಗಳ ಆಡಳಿತ ಹೋಗಿ ಬ್ರಿಟಿಷರು ಭಾರತದಲ್ಲಿದ್ದರು. 1856ನೇ ಇಸವಿಯಲ್ಲಿ ಸಂತ ಮಹಾಂತ ರಘುವೀರ್ ದಾಸ್ ಮೊದಲ ಬಾರಿಗೆ ಕೋರ್ಟ್ ಅಲ್ಲಿ ದಾವೆ ಹೂಡಿದ್ರು. ಇದು ನಮಗೆ ಸೇರಬೇಕಾದ ಭೂಮಿ. ಆದರೆ ಬ್ರಿಟಿಷ್ ಕೋರ್ಟ್ ಹೇಳ್ತು 300 ವರುಷಗಳ ಇತಿಹಾಸವಿರುವಂತಹ ಈ ಪ್ರಕರಣವನ್ನ ತೀರ್ಪು ಕೊಡ್ಲಿಕ್ಕೆ ತೀರ್ಮಾನ ಮಾಡಿ
ಆದರು. 1889 ಇಸವಿಯಲ್ಲಿ ಅಯೋಧ್ಯೆಯಲ್ಲಿ ಮೊದಲ ಬಾರಿಗೆ ಬಾಗಿಲು ತೆಗೆದು ಪೂಜೆಗೆ ಅವಕಾಶ ಕೊಟ್ಟದ್ದು ಬಿಜೆಪಿ ಗವರ್ಮೆಂಟ್ ಅಲ್ಲ, ಕಾಂಗ್ರೆಸ್ ಸರ್ಕಾರ, ರಾಜೀವ್ ಗಾಂಧಿ. ಅದು ಅವರಿಗೆ ಅನಿವಾರ್ಯ ಆಗಿತ್ತು. ಅದರ ಹಿಂದೆ ರಾಜಕೀಯ ಹಿತಾಸಕ್ತಿ ಇದ್ದಿರಬಹುದು, ಅದು ಪ್ರಶ್ನೆ ಬೇರೆ. ಆದರೆ ಅಲ್ಲಿ ಶಿಲಾನ್ಯಾಸವನ್ನ ವಿಶ್ವ ಹಿಂದೂ ಪರಿಷತ್ತು 1989 ಇಸವಿಯಲ್ಲಿ ಮಾಡ್ತು. ರಾಜೀವ್ ಗಾಂಧಿ ಸರ್ಕಾರ ಇದ್ದಾಗ ಅವರದ್ದೇ ಸರ್ಕಾರದ ಗೃಹ ಸಚಿವ ಬೂಟಾ ಸಿಂಗ್ ಮತ್ತು ಎನ್.ಡಿ. ತಿವಾರಿ ಯುಪಿ ಮುಖ್ಯಮಂತ್ರಿಯವರ ಉಪಸ್ಥಿತಿಯಲ್ಲಿ ಶಿಲಾನ್ಯಾಸ ನಡೆಯಿತು.